ಅಷ್ಟೆಲ್ಲ ಹೋರಾಟ ಮಾಡಿದ ನಂತರನೂ ಸಹ ತುಮಕೂರು ಬ್ರಾಂಚ್ ಕೆನಾಲ್ ಮಾಡಿದ ಉದ್ದೇಶ ಕುಣಿಗಲ್ ತಾಲೂಕಿಗೆ ನೀರು ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ದಂಥದ್ದು. ತದನಂತರ ಗುಬ್ಬಿಯವರು, ತುರುವೇಕೆರೆಯವರು, ಸಿರಾದವರು, ಚಿಕ್ಕನಾಯಕನಹಳ್ಳಿಯವರು, ಕೊರಟಗೆರೆಯವರು, ತುಮಕೂರು ಗ್ರಾಮಾಂತರದವರೆಲ್ಲ ನೀರನ್ನು ಕುಡಿಲಿಕ್ಕೆ ಬೇಕು ಅಂತೇಳಿ ಆ ಪ್ರಯತ್ನದಲ್ಲಿ ಇವತ್ತು ಸಹೋದರರ ಭಾತೃತ್ವದಲ್ಲಿ ನಾವೆಲ್ಲ ಹಂಚ್ಕೋತಾ ಇದ್ದೀವಿ. ಬಂಧುಗಳೇ, ಈ ಒಂದು ತುಮಕೂರು ಬ್ರಾಂಚ್ ಕೆನಾಲ್ ಆದ ನಂತರ 47 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗಳು ಬಂದಿದೆ. ತಮಗೆಲ್ಲ ಗಮನಕ್ಕೆ ಆಗ್ತಾ ಇದ್ದೇನೆ, 47 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಬಂದಿದೆ. ಅಂಥ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ಯಾವ ಮುಖಂಡರಾಗಲಿ ರೈತರಾಗಲಿ ಇದನ್ನು ವಿರೋಧ ಮಾಡಿರಲಿಲ್ಲ. ಇವತ್ತು ಏನು ಸುಮಾರು 170 ಕಿಲೋಮೀಟ್ರು ನೀರು ಹರಿಬೇಕಾದ ಸಂದರ್ಭದಲ್ಲಿ ಸುಮಾರು 100 ಗೇಟ್ಗಳಿದೆ. ನಮಗೆ ಪ್ರತಿ ವರ್ಷ 15 ದಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೊದಲನೇದಾಗಿ ತುರುವೇಕೆರೆ ಮುಗಿಸ್ಕೊತಾರೆ, ಗುಬ್ಬಿಯವ್ರು ಮುಗಿಸ್ಕೊತಾರೆ, CS ಪುರದವ್ರು ಮುಗಿಸ್ಕೊತಾರೆ, ತುಮಕೂರು ರೂರಲ್ ಮುಗಿಸ್ಕೊತಾರೆ, ಸಿರಾದವ್ರು ಮುಗಿಸ್ಕೊತಾರೆ, ತುಮಕೂರು ಟೌನ್ ಮುಗಿಸ್ಕೊತಾರೆ. ತದನಂತರ ನಮ್ಮ ಬಿಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಸಾಕಷ್ಟು ಗೇಟ್ಗಳನ್ನು ಮೊದಲನೇ ದಿನ ಕ್ಲೋಸ್ ಮಾಡಿ ತದನಂತರ ಆ ಗೇಟ್ಗಳು ಓಪನ್ ಆಗಿರೋಂಥ ರಾತ್ರಿ ಹೊತ್ತು ರೈತರುಗಳು ಓಪನ್ ಮಾಡ್ತಾರೆ. ಅನಧಿಕೃತವಾಗಿ ಒಂದು 50,000 ಪಂಪ್ ಸೆಟ್ಗಳು ಆನ್ ಮಾಡ್ಕೋತಾರೆ. ನಮ್ಗೆ ಬರೋಂಥ ನೀರು ಇವತ್ತು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ. ಏನು ಇದು ನಾನು ಕೊಟ್ಟಿದ್ದಲ್ಲ ಸ್ಟ್ಯಾಟಿಸ್ಟಿಕ್ಸು, ಸರ್ಕಾರದವ್ರು ಕೊಟ್ಟಿರೋಂಥದ್ದು, BJP ಸರ್ಕಾರದವರು ಇದ್ದಾಗ ಕೊಟ್ಟಿರೋಂಥ ಸ್ಟ್ಯಾಟಿಸ್ಟಿಕ್ಸು. ಕುಣಿಗಲ್ ತಾಲೂಕಿಗೆ 10 ವರ್ಷದಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನು ಈ ಒಂದು ಡಾಟಾದಲ್ಲಿ ಹೇಳುತ್ತೆ. ನಮಗೆ ನಿಗದಿಯಾಗಿರೋದು 3000 MCFT, 3037 MCFT. ಇವತ್ತು 10 ವರ್ಷದ ತೆಗೆದುಕೊಂಡ್ರು ನಮಗೆ ಕೇವಲ 300ರಿಂದ 500 MCFT ಅಷ್ಟೇ ನೀರು ಬಂದಿದೆ. ಯಾವಾಗ ಬಂದಿದೆ? ನಾನು DK ಶಿವಕುಮಾರ್ ಸಾಹೇಬರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಂತ್ರಿಗಳಾದಾಗ 9 ಕೋಟಿ ರಿಲೀಸ್ ಮಾಡಿ ಸಿಲ್ಟೆಲ್ಲ ಕ್ಲಿಯರ್ ಮಾಡಾದ್ಮೇಲೆ 500 MCFT ದಾಟ್ತು. ಇವತ್ತು ಹೇಳ್ತಾರೆ ಇದನ್ನು ಮಾಡರ್ನೈಸೇಷನ್ ಮಾಡಿ ಅಗಲೀಕರಣ ಮಾಡಿ ಅಂತ. ಇವತ್ತು 100ರಿಂದ 167 ತನಕ ಮಾಡರ್ನೈಸೇಷನ್ ಆಗಿದೆ. ಈಗಲೂ ಸಹ ನನಗೆ 500 MCFT ಮೇಲೆ ನೀರು ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಭಾಳಷ್ಟು ಜನ ನಾಯಕರುಗಳು ಎಲ್ಲೋ ಒಂದು ಕಡೆ ಮಾಗಡಿ ತೆಗೆದುಕೊಂಡು ಹೋಗ್ತಾರೆ, ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಒಂದು ಅಪಪ್ರಚಾರ ಮಾಡಿಕೊಂಡು ರೈತರುಗಳನ್ನು ಕೆರಳಿಸೋ ಅಂಥ ಒಂದು ಪ್ರಯತ್ನವನ್ನು, ದಾರಿ ತಪ್ಪಿಸೋಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ನಾನು ತುಮಕೂರು ಜಿಲ್ಲೆಯ ರೈತನಿಗೆ, ತುಮಕೂರು ಜಿಲ್ಲೆಯ ಎಲ್ಲ ಸಂಘಟನೆಗಾರರಿಗೆ, ಮುಖಂಡರಿಗೆ ಒಂದು ಪ್ರಶ್ನೆ ಕೇಳ್ತೇವೆ. ನಮ್ಮ ತಾಲೂಕು ತುಮಕೂರು ಜಿಲ್ಲೆಗೆ ಸೇರಿದೆಯಾ? ನಾವು ನಿಮ್ಮ ಸಹೋದರರಲ್ವೇ? ನಮ್ಮ ರೈತರು ನಿಮ್ಮ ಥರನೇ ಜೀವನ ಮಾಡಬಾರ್ದೆ? ಇವತ್ತು ನಾವು ತೆಗೆದುಕೊಂಡು ಹೋಗೋಂಥ ನೀರನ್ನು ನಿಮಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ಮುಖಸ್ತುತಿಲಿ ಹೇಳಿ, ಆದರೆ ನೀವು ತೆಗೆದುಕೊಂಡೋಗಿ ಅಂತ ಹೇಳೋದು. ಇದೇ ಸುರೇಶ್ ಗೌಡರು ಇಡಗೂರಕ್ಕೆ ಗೇಟನ್ನು ಎಷ್ಟು ಸಲ ಹೊಡೆದಿದ್ದಾರೆ ಅನ್ನೋದನ್ನು ಅವ್ರು ಹೇಳ್ಬೇಕು ನನಗೆ. ಅವರೇ ನಿಂತ್ಕೊಂಡು ಹೊಡೆಸ್ಬಿಡೋದು ರಾತ್ರಿ ಹೊತ್ತು, ಬೆಳಗ್ಗೆ ಬಂದು ಗೊತ್ತಾಗಲಿಲ್ಲ ಮುಚ್ಚಿ ಅಂತ ಹೇಳೋದು. ಇವಾಗ ಹೇಳ್ತಾರೆ ನಾವು ಮಾಡರ್ನೈಸೇಷನ್ ಮಾಡಿರೋಂಥದ್ದಲ್ಲಿ ತೆಗೆದುಕೊಂಡು ಹೋಗಿ ಅಂತ. 500 MCFT ಮೇಲೆ ಬಂದಿಲ್ಲ, ಇವ್ರು ಬಂದು ನಾನು ಕಾಯ್ತಾರಂತೆ ಫುಲ್ 200 ಕಿಲೋಮೀಟ್ರು. ಯಾರು ಕೆಲವರು ಸಾಧ್ಯ ಇದೆಯಾ? ಇವತ್ತಿನ ದಿನ ನಾನು ಭಾಳಷ್ಟು ಪ್ರಯತ್ನ ಪಟ್ಟೆ, 1 ತಿಂಗಳು ಪೆಟ್ರೋಲ್ ಮಾಡಿದೆ, ಆಗಲಿಲ್ಲ. ಅವರು ರೈತರುಗಳು ಇರ್ತಾರೆ, ಆಸೆ ನಮ್ಮ ಮನೆ ಮುಂದೆ ಹೋಗ್ತಾ ಇದೆ, ನಮ್ಮ ತೋಟದ ಮುಂದೆ ಹೋಗ್ತಾ ಇದೆ, ನಮ್ಮ ಊರು ಮುಂದೆ ಹೋಗ್ತಾ ಇದೆ, ನಮ್ಮ ಕೆರೆ ತುಂಬಿಸ್ಕೋಬೇಕು ಅಂತ. ಆ ಕಾರಣಕ್ಕೋಸ್ಕರ ಓಪನ್ ಚಾನಲ್ ಬೇಡ, ನಮಗೆ ನಿಗದಿಯಾಗಿರೋಂಥ ನೀರನ್ನು ಕ್ಲೋಸ್ ಚಾನಲ್ ಮೂಲಕ, ಪೈಪ್ಲೈನ್ ಮೂಲಕ 34 ಕಿಲೋಮೀಟ್ರ್ ತೆಗೆದುಕೊಂಡು ಹೋಗ್ತಿರೋದು. ಎಲ್ಲಿಂದ? ರಾಂಪುರ ಗೇಟಿಂದ ಗುಬ್ಬಿ ಮತ್ತು ಕುಣಿಗಲ್ ತಾಲೂಕಿನ ಬಾರ್ಡ್ರ್ ಹತ್ರ ತೆಗೆದುಕೊಂಡು ಬಂದು ಬೀಳುತ್ತೆ. D26 ಆದಮೇಲೆ ಇವರೇನೋ ಪೈಪ್ಲೈನು ರಾಮನಗರ ತೆಗೆದುಕೊಂಡು ಹೋಗ್ತಾರೆ ಅಂತ ಸುಳ್ಳು ಮಾಹಿತಿನ ಕೊಡ್ತಾ ಇದ್ದಾರೆ. ರೈತರಿಗೆ ನಾನು ಕೇಳ್ಕೊತಾ ಇದ್ದೇನೆ, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಮನೆ ಮಕ್ಕಳುಗಳು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆಯವರು, ಅವ್ರಿಗೆ ಮಾತ್ರ ಈ ನೀರನ್ನು ತೆಗೆದುಕೊಂಡು ಹೋಗ್ತಿರೋದು. ನನಗೆ ತಾಲೂಕಿನ ರೈತರಿಗೆ ನಿಗದಿಯಾದಂಥ 3000 MCFT ಮಾತ್ರ ತೆಗೆದುಕೊಂಡು ಹೋಗ್ತೇನೆ, ಒಂದೇ ಒಂದು ಹನಿನೂ ತೆಗೆದುಕೊಂಡು ಹೋಗಲ್ಲ. ಅದಕ್ಕೋಸ್ಕರನೇ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ, ನನ್ನ ತುಮಕೂರು ಜಿಲ್ಲೆಗೆ ಬರಬೇಕಾದಂಥದ್ದು 24 TMC ನೀರು.
ಭಾಳ ಸಲ ಅಷ್ಟನ್ನ ಡ್ರಾ ಮಾಡಲಿಕ್ಕೆ ಹಾಸನಿಂದ ಹೋರಾಟ ಮಾಡಬೇಕಾಗತ್ತೆ. ಅದನ್ನು ಮಾಡೋಂಥ ಪ್ರಯತ್ನವನ್ನು ಸುರೇಶ್ ಗೌಡರು ಮಾಡಲಿ, ಕೃಷ್ಣಪ್ಪ ಅವ್ರು ಮಾಡಲಿ, ಜ್ಯೋತಿ ಗಣೇಶ್ ಮಾಡಲಿ. ನಾನು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಿನ ಜವಾಬ್ದಾರಿ ನನ್ನ ಮೇಲೂ ಇದೆ. ನಾನು ಅವ್ರಿಗೆ ಅನ್ಯಾಯ ಮಾಡಿ ತೆಗೆದುಕೊಂಡು ಹೋಗೋಂಥ ಮನಸ್ಥಿತಿ ಅಂತೂ ನನಗಿಲ್ಲ. ಫಸ್ಟು ಅವರೇ ಎಲ್ಲ ರೀತಿಯಲ್ಲೂ ಮೊದಲನೇ ಊಟ ತುಮಕೂರಿನ ಇತರರ ತಾಲೂಕಿಗೆ ಇದೆ ಅನ್ನೋದನ್ನ ನಾನು ಒತ್ತಿ ಹೇಳ್ತೇನೆ. ಅವ್ರದ್ದೆಲ್ಲರದು ನೀರಾದ್ಮೇಲೆ ನಾನು ತೆಗೆದುಕೊಂಡು ಹೋಗೋಂಥದ್ದು. ಇವತ್ತು ಏನು ಡೌಟು ಅವರಿಗೆ ಈ ಗ್ರಾವಿಟೇಷನ್ ಮೂಲಕ ತೆಗೆದುಕೊಂಡು ಹೋಗೋಂಥದ್ದು ಒಂದು. ಆದರೆ ಎರಡನೇದು, ಇವರು ನಮಗೆ ಏನು ಎಷ್ಟು ನೀರು ಜಾಸ್ತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋ ಪ್ರಶ್ನೆ ಸಾಮಾನ್ಯ ರೈತರಿಗೆ ಇರೋಂಥದ್ದಿದ್ರೆ, ಈಗ ಆಧುನಿಕ ಗೆಜೆಟ್ಸ್ಗಳು ಸ್ಕಾಡಾ ಅಂತ ಅಂತಾರೆ, ಸ್ಕಾಡಾ ಡಿಜಿಟಲ್ ಗೇಟ್ಸ್ಗಳದು, ಅದು ಯಾರು ಯಾವ ರೈತನಿಗೂ ಬೇಕಾದ್ರೆ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೇಳಿಸ್ತಾರೆ. ಎಲ್ಲ ಮುಖಂಡರಿಗೂ ಅಧಿಕಾರಿಗಳು ಅಭಿಯಂತರರು ಕೊಡ್ತಾರೆ. ಆ ಮೂಲಕ ಎಷ್ಟು ನೀರು ಯಾರಿಗೂ ಹೋಗಿದೆ ಅನ್ನೋದನ್ನು ಆ ಕ್ಷಣದಲ್ಲೇ ಗೊತ್ತಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.